வீட்டில் ஒரு குட்டி பையன் ஆசையாக அவங்க அப்பா சட்டை எடுத்து போட்டுக்குவான், அப்பாவோட வாட்ச் எடுத்து கட்டிக்குவான், அப்பாவோட சேரில் ஏறி டொயினு ஏறி உட்காந்துக்குவான். அந்த ஷர்ட் அவனுக்கு செட்டே ஆகாது, தொலைன்னு இருக்கும். வாட்ச் கையிலேயே நிற்காது. அந்த சேர்லாம் உட்காரலாமா வேணாமா, அது அவனுக்கு தகுதியா இல்லையா அதெல்லாம் அவனுக்கு தெரியாது. அப்பா சட்டை, அப்பா மாதிரி ஆகணும்னு கனவு, இதெல்லாம் என்ன தவறு? ಇವ್ರಿಗಿರೋಷ್ಟು ಫ್ಯಾನ್ ಫಾಲೋಯಿಂಗು ತಮಿಳ್ನಾಡು ಎಂಟೈರ್ ಸಿನಿಮಾ ಇಂಡಸ್ಟ್ರಿಯಲ್ಲಾಗಲಿ ತಮಿಳಲ್ಲಿ ಯಾರಿಗೂ ಇಲ್ಲ, ನಾಟ್ ಈವನ್ ಇನ್ಕ್ಲೂಡಿಂಗ್ ರಜನಿಕಾಂತ್ ಅವರು ಕೂಡ ಅಷ್ಟೇ. ರಜನಿಕಾಂತ್ ಅವರು ಲೈಕ್ ಓಲ್ಡಿಂದ ಫೇಮಸ್, ಬಟ್ ವಿಜಯ್ ತುಂಬ ತುಂಬ ಸ್ಟ್ರಗಲ್ ಮಾಡ್ಕೊಂಡ್ಬಂದು ಹ್ಯೂಜ್ ಸಕ್ಸಸ್ ಆಗಿ ಟುಡೇ ಇಸ್ ದ ನಂಬರ್ 1 ಸೂಪರ್ ಸ್ಟಾರ್ ಇನ್ ದಿ ಎಂಟೈರ್ ತಮಿಳ್ನಾಡು. ಸಿನಿಮಾ ಆಗಿರ್ಬೋದು, ಐದರ್ ಪಾಲಿಟಿಕ್ಸ್ ಆಗಿರ್ಬೋದು. ರೀಸೆಂಟಾಗಿ ಲೈಕ್ ವಿಜಯ್ ಅವರ ಕೆರಿಯರ್ ಸ್ಟಾರ್ಟಿಂಗಿಂದ ನಾವು ನೋಡ್ಕೊಂಡು ಬಂದರೂ ಕೂಡ ಪ್ರತಿಯೊಂದು ವಿಜಯ್ ಅವ್ರ ಸಿನಿಮಾದಲ್ಲೂ ಸಹ ಒಂದು ಲೈಕ್ ಎಲ್ಲೋ ಜನರಿಗೆ ಏನೋ ಒಂದು ಒಳ್ಳೇದು ಮಾಡೋ ಥರದ್ದು, ಲೈಕ್ ಒಂದೊಂದು ಸೋಷಿಯಲ್ ಮೆಸೇಜ್ ಅಂತೂ ಕಂಪಲ್ಸರಿ ಇರ್ತಿತ್ತು. ಸೊ ಫೈನಲಿ ಲಾಸ್ಟ್ ಒಂದು 1 ಮಂತ್ ಬ್ಯಾಕ್ ಅವರ ಅಫಿಷಿಯಲ್ ಆಗಿ ಲೈಕ್ ಫಸ್ಟ್ ಮೀಟಿಂಗ್ TVK ಅನ್ನೋ ಪಾರ್ಟಿದು ಲೈಕ್ ತಮಿಳ್ ವೆಟ್ರಿ ಕಳಗಮ್ ಅನ್ನೋ ಪಾರ್ಟಿನ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾರೆ. ಒಂದು ಸಲ ಆ ಕ್ರೌಡ್ನ ನೋಡ್ಬಿಟ್ರೆ ಲಿಟ್ರಲಿ ಮೈಂಡ್ ಅಂತೂ ಹೋಗ್ಬಿಡುತ್ತೆ. ಲೈಕ್ ಆಲ್ಮೋಸ್ಟ್ 10 lakhs ಪ್ಲಸ್ ಜನ ಗ್ಯಾದರ್ ಆಗಿರ್ತಾರೆ ಆ ಮೀಟಿಂಗ್ಗೆ ನಮ್ಮ ಬ್ಯಾಂಗ್ಳೂರು, ತಮಿಳ್ನಾಡು, ಕೊಚ್ಚಿ ಪ್ರತಿಯೊಂದು ಕಡೆಯಿಂದನೂ ಮೀಟಿಂಗ್ ಹೋಗಿರ್ತಾರೆ. ಅಷ್ಟು ಜನ ಹೋಗಿರ್ತಾರೆ. ಅಷ್ಟು ಜನಕ್ಕೂ ಸಹ ಸಖತ್ತಾಗಿ ಅರೇಂಜ್ ಮಾಡಿರ್ತಾರೆ. ವಿಜಯ್ ಅವ್ರ ಸ್ಪೀಚ್ ಅಂತೂ ಲೈಕ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರನ್ನೂ ಲೈಕ್ ಇನ್ಕ್ಲೂಡ್ ಮಾಡ್ತಾರೆ. MGR ಆಗಿರ್ಬೋದು, NTR ಅವರಾಗಿರ್ಬೋದು, ಸೀನಿಯರ್ ಫಿಲ್ಮ್ ಇಂಡಸ್ಟ್ರಿಗಳಿಂದ ಬಂದು ಪಾಲಿಟಿಕ್ಸಲ್ಲಿ ಗೆದ್ದು ಜನರಿಗೇನೋ ಅವರಿಂದ ಅದು ಸಹಾಯ ಮಾಡಿದಂಥ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಗಳನ್ನೂ ವಿಜಯ್ ಆ ಸ್ಟೇಜ್ ಮೇಲೆ ಮಾತಾಡ್ತಾರೆ. அதனால என் நெஞ்சில் குடி இருக்கும் ஒட்டுமொத்தமானவங்க எல்லாருக்கும் என்னோட உயிர் வணக்கங்கள். ಅದಾದ ನಂತರ ನನಗೆ ಗೊತ್ತಿರೋ ಪ್ರಕಾರ ವಿಜಯ್ ಅವರು ಪಾಲಿಟಿಕ್ಸಲ್ಲಿ ಸಕ್ಸಸ್ ಆಗೋಕ್ಕೆ ಇನ್ನೂ ಒಂದು 5 to 10 years ಅಂತೂ ಮಿನಿಮಮ್ ತಗೊಳುತ್ತೆ. ಬಿಕಾಸ್ ತಮಿಳ್ನಾಡು ಜನ ಬಗ್ಗೆ ಒಂದು ಹೇಳಬೇಕು, ತುಂಬ ಒಳ್ಳೆಯವರು. ನಾನು ಒಂದು ಕನ್ನಡಿಗನಾಗಿ ನಾನೇ ಹೇಳ್ತಾ ಇದ್ದೀನಿ. ಲೈಕ್ ನಾನು ಟ್ರಿಪ್ಸು ಲೈಕ್ ಬ್ಲಾಗಿಂಗ್ಸ್ಗೆಲ್ಲ ನಾನು ತಮಿಳ್ನಾಡಿಗೆ ವಿಸಿಟ್ ಮಾಡಿದಾಗ ತುಂಬ ಜನಕ್ಕೆ ರಿಸೀವ್ ಮಾಡ್ಕೊತಾರೆ ಜನ. ಲೈಕ್ ನಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಪ್ರತಿಯೊಬ್ಬರು ಅಂತ ಹೇಳ್ತಿಲ್ಲ, ಸಮ್ ಸಾರ್ಟ್ ಆಫ್ ಕನ್ನಡಿಗರಿಗೆ ನಾವು ಲೈಕ್ ತಮಿಳ್ನಾಡು ಅಂದರೆ ನಮ್ಗೆ ಏನು ನೆನಪು ಬರುತ್ತೆ, ಲೈಕ್ ಅದೇ ಕಾವೇರಿ ಇಶ್ಯೂ ನೆನಪು ಬರುತ್ತೆ. ಇಂಡಿಯಾ ಪಾಕಿಸ್ತಾನ ಯಾವ ಥರನೋ ತಮಿಳ್ನಾಡು ಕರ್ನಾಟಕನ ಆ ಥರ ಚೆಕ್ ಮಾಡ್ತಾರೆ. ಲೈಕ್ ಕೆಲವು ಜನ, ಪ್ರತಿಯೊಬ್ಬರು ಅಂತ ಹೇಳ್ತಿಲ್ಲ, ಕೆಲವು ಜನ ಮಾತ್ರ ಇಂಡಿಯಾ ಪಾಕಿಸ್ತಾನ ಯಾವ ಥರ ನೋಡ್ತಾರೋ ತಮಿಳ್ನಾಡು ಕರ್ನಾಟಕನ ಆ ಥರ ನೋಡ್ತಾರೆ. ಬಟ್ ಇನ್ ರಿಯಾಲಿಟಿಯಲ್ಲಿ ತಮಿಳ್ನಾಡವರು ಎಷ್ಟೋ ಜನ ಬಂದು ನಮ್ಮ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅವರು ನಮ್ಮ ಬ್ಯಾಂಗ್ಳೂರು ಜೀವನ ಕಟ್ಕೊಂಡಿದ್ದಾರೆ. ನಮ್ಮ ಬ್ಯಾಂಗ್ಳೂರವರು ತುಂಬ ಜನ ಹೋಗಿ ತಮಿಳ್ನಾಡಲ್ಲಿ ಸೆಟ್ಲ್ ಆಗಿರೋರು ತುಂಬ ಜನ ಇದ್ದಾರೆ. ಓಕೆನಾ? ಸೊ ಇದು ಯಾವುದೇ ಥರ ಲೈಕ್ ರಿಲಿಜನ್ ಆಗಲಿ ಈ ಥರನ ಯಾವ್ದು ತೊಗೊಂಬಂತಿರಲ್ಲ, ಜಸ್ಟ್ ಫಾರ್ ಪಾಲಿಟಿಕ್ ಪರ್ಪಸ್ ಮಾತ್ರ ಈ ವಿಡಿಯೋ ಮಾಡ್ತಿರೋದು. ವಿಜಯ್ ಅವರು ಲೈಕ್ ಇನ್ನೂ ಫಿಲಿಮ್ಸಲ್ಲಿ ಆಲ್ಮೋಸ್ಟ್ ಅವರು ಇದು ಒಂದು ಲಾಸ್ಟ್ 169th ಒಂದು ಮೂವಿ ಮಾಡ್ತಿದ್ದಾರೆ. ಅದು ಮುಗಿದ ಮೇಲೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಶಿಫ್ಟ್ ಆಗ್ತಾರೆ. 2026 ಅವ್ರು ಗೆಲ್ತಾರ ಅಂದರೆ ಲೈಕ್ ಜನ ಆ ಮೀಟಿಂಗ್ ಬಂದಿದ್ದ ಜನ ನೋಡಿದ್ರೆ ಹೌದು ಅಂತ ಹೇಳ್ಬೋದು. ಬಟ್ ನನಗೆ ಲೈಕ್ ಒಂದು 5 to 10 years ನಾನು ಪಾಲಿಟಿಕ್ಸ್ ಅಬ್ಸರ್ವ್ ಮಾಡ್ತಿರೋದ್ರಿಂದ ಎಕ್ಸಾಕ್ಟ್ ಸೇಮ್ ಸಿನಾರಿಯೋ ತಮಿಳ್ನಾಡಲ್ಲಿ ಹೇಗಾಯಿತು, ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅಲ್ಲಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್. ಅವರೆಲ್ಲ ಲೈಕ್ ಆಡಿಯೋ ಲಾಂಚ್ ಎಲ್ಲ ಮಾಡಿ ಲೈಕ್ ಅವ್ರದ್ದು ಅಫಿಷಿಯಲ್ ಜನಸೇನಾ ಪಾರ್ಟಿನ ಇದು ಮಾಡಿದಾಗ ತುಂಬ ಜನ ಬಂದಿದ್ರು. ಬಟ್ ಅವ್ರ ಕೈಯಲ್ಲಿ ಅವರು ಎಲೆಕ್ಷನ್ ನಿಂತ್ಕೊಂಡಾಗ ನಾಟ್ ಇವನ್ ಸಿಂಗಲ್ MLA ಸೀಟ್ ಸಹ ಗೆಲ್ಲಕ್ಕಾಗಿಲ್ಲ. ಸೊ ಜನ ಒಂದು ಪೊಲಿಟಿಷಿಯನ್ ಅಷ್ಟು ಬೇಗ ನಂಬಿಟ್ರೆ ಅಂದರೆ ಲೈಕ್ ಪ್ರಾಣ ಕೊಡ್ತಾರೆ ಅವ್ರಿಗೆ. ಸೊ ವಿಜಯ್ ಅವರು ಪ್ರೂವ್ ಮಾಡ್ಕೋಬೇಕು, ನಾನು ಈ ಪೊಲಿಟಿಕ್ಸಲ್ಲೇ ಇರ್ತೀನಿ, ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಆ ನಂಬಿಕೆ ತಮಿಳ್ನಾಡು ಜನಕ್ಕೆ ಬಂದದ್ದು ದಿನ ಡೆಫಿನೆಟ್ಲಿ ವಿಜಯ್ ಸರ್ ವಿಲ್ ಗೋನಾ ಬಿ ಎ ಸೆಕೆಂಡ್ CM ಆಫ್ ದಿ ತಮಿಳ್ನಾಡು. ಡೆಫಿನೆಟ್ಲಿ ಆಗುತ್ತೆ ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ, ನೆಕ್ಸ್ಟ್ ಥಿಂಗ್ ಉದಯನಿಧಿ ಸ್ಟಾಲಿನ್ ಬಗ್ಗೆ ಮಾತಾಡಬೇಕು. ಉದಯನಿಧಿ ಸ್ಟಾಲಿನ್ ಅವ್ರ ಫ್ಯಾಮಿಲಿ, ಅವ್ರ ತಾತ, ಅವ್ರ ಅಪ್ಪ, ಈಗ ಉದಯನಿಧಿ ಅದು ಒಂದು ಕಂಪ್ಲೀಟ್ ಏನಂತಾರೆ ಒಂದು ಜನ್ರೇಷನ್ನೇ ಪಾಲಿಟಿಕ್ಸಲ್ಲಿ ಸೆಟ್ಲ್ ಆಗಿಬಿಟ್ಟಿದೆ. ಅವ್ರ ತಾತ ಆಗಿರ್ಬೋದು, ಅವ್ರ ತಾತ CM ಆದಮೇಲೆ ಅವ್ರ ಅಪ್ಪ CM, ಈಗ ಉದಯನಿಧಿ ಬಂದು ಡೆಪ್ಯೂಟಿ CM ಆಫ್ ದಿ ತಮಿಳ್ನಾಡು. ಈ ಥರ ಕಂಪ್ಲೀಟ್ಲಿ ಆಗುತ್ತೆ. ಬಟ್ ಇವ್ರದ್ದೊಂದು ಸಣ್ಣ ಮಿಸ್ಟೇಕ್ ಏನಂದರೆ, ಉದಯನಿಧಿ ಹೇಳಿದ್ದು
ಸನಾತನ ಧರ್ಮನ ಒಳ್ಳೆ ಡೆಂಗು ಮಲೇರಿಯಾ ಜ್ವರ ಬಂದಾಗ ಸೊಳ್ಳೆನ ಹೆಂಗ್ ಸಾಯಿಸ್ತೀವಿ ಆ ಥರ ಸನಾತನ ಧರ್ಮನ ನಾಶ ಮಾಡಬೇಕು ಅಂತ ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್, ಅದು ಮೀಡಿಯಾ ಮುಂದೆನೇ ಕೊಡ್ತಾರೆ. ಲೈಕ್ ನಾರ್ತಲ್ಲೆಲ್ಲ ತುಂಬ ಸ್ವಾಮೀಜಿಗಳೆಲ್ಲ ಉದಯನಿಧಿ ಆಪೋಸಿಟ್ ಆಗಿ ಮಾಡ್ತಾರೆ, ಇನ್ಕ್ಲೂಡಿಂಗ್ ಪವನ್ ಕಲ್ಯಾಣ್ ಅವರು ಸಹ ಉದಯನಿಧಿಗೆ ಒಂದು ಐ ಮೀನ್ ಏನಂತಾರೆ ಇಂಡೈರೆಕ್ಟ್ ಆಗಿ ಒಂದು ಕೌಂಟರ್ ಕೂಡ ಕೊಟ್ಟರು. ಹೋಪ್ ಉದಯನಿಧಿ ಅವ್ರದ್ದು ಲೈಕ್ ಆಲ್ಮೋಸ್ಟ್ ಅವ್ರ ಅಪ್ಪಗೆ ಅವ್ರ ತಾತಾಗ ಇದ್ದಿದ್ದಷ್ಟು ಏನಂತಾರೆ ಪವರ್ಸ್ ಆಗಿರ್ಬೋದು, ಪಾಲಿಟಿಕ್ಸ್ ಮೇಲೆ ನಾಲೆಡ್ಜು ಉದಯನಿಧಿಗೆ ಇಲ್ಲ ಅಂತ ನನ್ಗನ್ಸುತ್ತೆ. ಇದಾದಮೇಲೆ ಒಂದು ನ್ಯೂ ಇಯರ್ ಆ ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟಿದ್ದು ಅಂದರೆ ಅಣ್ಣಾಮಲೈ. ಅಣ್ಣಾಮಲೈಗೆ ಯಾರಿಗೂ ಗೊತ್ತಿಲ್ಲ, ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತು. ಲೈಕ್ ಅವರು ನಮಗೆ ಕರ್ನಾಟಕದಲ್ಲಿ ಪೊಲೀಸ್ ಆಗಿದ್ದರು, ಲೈಕ್ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಕರ್ನಾಟಕದಲ್ಲಿ ಸರ್ವಿಸ್ ಮಾಡಿ ಅದಾದಮೇಲೆ ಮೋದಿ ಅವ್ರ ಕಣ್ಣಿಗೆ ಬಿದ್ದು, ಸೊ ಅವ್ರು ಕಂಪ್ಲೀಟ್ಲಿ ಪೊಲೀಸ್ ಅಧಿಕಾರವನ್ನು ಬಿಟ್ಟು ಕಂಪ್ಲೀಟ್ಲಿ ಈಸ್ ಇನ್ ಟು ಪಾಲಿಟಿಕ್ಸ್. ಬಿ ಜೆ ಪಿಯಲ್ಲಿ ಈ ಸಲ 2026 ಬಿ ಜೆ ಪಿ ನೀವು ನೋಡ್ತಾನೆ ಇದ್ದೀರಾ, ಲೈಕ್ ಬಿ ಜೆ ಪಿ ಯಾವ ಥರ ರೋಲ್ನ ಪ್ಲೇ ಮಾಡ್ತಿದೆ ಇಂಡಿಯನ್ ಪಾಲಿಟಿಕ್ಸ್ ಎಲ್ಲ ಅಂತ. ಡೆಫಿನೆಟ್ಲಿ ತಮಿಳ್ನಾಡಲ್ಲಿ ಬಿ ಜೆ ಪಿಗೆ ಅಷ್ಟು ಸ್ಕೋಪ್ ಇಲ್ಲ ಅಂತ ನನ್ನ ಲೈಕ್ ಪರ್ಸ್ನಲ್ ಆಗಿ ಅನ್ಸುತ್ತೆ. ಬಿಕಾಸ್ ತಮಿಳ್ ಪೀಪಲ್ಲು ಬೇರೆಯವ್ರನ್ನ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡಲ್ಲ ಇನ್ ಟರ್ಮ್ಸ್ ಆಫ್ ಪಾಲಿಟಿಕ್ಸ್. ನಾನು ಹೇಳ್ತಿರೋದು ವಿಜಯ್ ಓಕೆ, ಅವ್ರು ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ, ಪ್ಲಸ್ ಅವ್ರೇನು ಮಾಡಿದ್ದಾರೆ ಕ್ರಿಶ್ಚಿಯನ್ಸು ಹಿಂದೂ ಪ್ಲಸ್ ಅವರು ಆ ಲೋಕಲ್ ಅವ್ರನ್ನ ಎಲ್ಲ ಸೇರಿ ವಿಜಯ್ ಅವ್ರು ಸೇರಿಸ್ಕೊಂಡಿದ್ದಾರೆ. ಸೊ ವಿಜಯ್ ಅವ್ರದ್ದು ಯಾವುದೋ ಥರ ಪ್ರಾಬ್ಲಮ್ ಆಗಲ್ಲ. ಬಟ್ ನಿಮಗೂ ಗೊತ್ತು ಬಿ ಜೆ ಪಿ ಅಂದರೆ ಲೈಕ್ ಹಿಂದೂ 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 ಅಂತ ಹೇಳ್ತಾರಲ್ಲ. ಸೊ ಅಲ್ಲಿ ತಮಿಳ್ನಾಡಲ್ಲಿ ಬಿ ಜೆ ಪಿಗೆ ಅಷ್ಟು ಸ್ಕೋಪ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ಅಲ್ಲಿ ತಮಿಳ್ನಾಡಲ್ಲಿ ಏನಾದರೂ ಮಿರಾಕಲ್ಸ್ ಅಂತ ನಡೆದ್ರೆ ಒನ್ ಥಿಂಗ್, ಪವನ್ ಕಲ್ಯಾಣ್ ವಿಲ್ ಬಿ ದೇರ್. ಆ್ಯಂಡ್ ಮೋದಿಯವರು ಸಹ ನನಗೆ ಗೊತ್ತಿರೋ ಪ್ರಕಾರ ತಮಿಳ್ನಾಡಲ್ಲಿ ಏನಾದರೂ ಪ್ರಚಾರ ಗೀಚಾರ ಬೇಕು ಅಂದರೆ ಐ ಮೀನ್ ಏನಂತಾರೆ ನನಗೆ ಅನಿಸ್ತಿರೋ ಪ್ರಕಾರ ವಿಜಯ್ ಮತ್ತು ಅಣ್ಣಾಮಲೈ ಅವರು ಬಂದಿದ ತಕ್ಷಣ ಲೈಕ್ 2023 ಅಣ್ಣಾಮಲೈ ಅವರು ಬಂದರು, 2024 ವಿಜಯ್ ಅವರು ಅವರ ಪಾರ್ಟಿನ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ರು. ಬಟ್ 2026 ಸಿ ಎಮ್ ಆಗ್ತಾರಾ ಇಲ್ಲ ಅಂದರೆ ಖಂಡಿತವಾಗೂ ಆಗೋಕ್ಕೆ ಚಾನ್ಸೇ ಇಲ್ಲ. ಬಟ್ ಡೆಫಿನೆಟ್ಲಿ ಅವ್ರ ಮಾರ್ಕ್ನ ಕ್ರಿಯೇಟ್ ಮಾಡಬೇಕು ಪಾಲಿಟಿಕ್ಸಲ್ಲಿ ಏನು ಅಂತ. ಬಟ್ ನನಗೆ ಅನಿಸ್ತಿರೋ ಪ್ರಕಾರ ಸ್ಟ್ರಾಂಗ್ ಆಗಿ 2026 ಕೂಡ ಮತ್ತೆ DMK ಪಾರ್ಟಿನೇ ಬರುತ್ತೆ, ತಮಿಳ್ನಾಡಲ್ಲಿ ರೂಲ್ ಮಾಡುತ್ತೆ ಅಂತ ನನಗೆ ಸ್ಪೆಷಲಾಗಿ ಅನಿಸುತ್ತೆ. ಬಟ್ ಜನನೂ ಅಷ್ಟೇ ಅರ್ಥ ಮಾಡ್ಕೋಬೇಕು, ಅವ್ರು ಏನು ಮಾಡ್ತಿದ್ದಾರೆ ಇವ್ರೇನು ಮಾಡ್ತಿದ್ದಾರೆ. ಅವ್ರ ಕಡೆ ಲೈಕ್ ಕ್ಯಾಸ್ಟ್ಗಿಂತ ಈ ಡೆವಲಪ್ಮೆಂಟ್ಸ್ನ ಯಾರೂ ನೋಡಲ್ಲ. ಸೊ ಹೋಪ್ ಅಟ್ಲೀಸ್ಟ್ ಒಂದು ತಮಿಳ್ನಾಡು ಹಿಸ್ಟ್ರಿಯಲ್ಲಿ ಏನಾದರೂ ಚೇಂಜ್ ಆಗಲಿ ಆ ಪೊಲಿಟಿಕ್ಸ್ ಹಿಸ್ಟ್ರಿಯಲ್ಲಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.